ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ನಿಗೂಢ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸತತ 3 ಗಂಟೆಯಿಂದ ಆ ಅನಾಮಿಕ ವ್ಯಕ್ತಿ ದೂರುದಾರ ಏನಿದ್ದಾನೆ ಆತನನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ನಿನ್ನೆ ಕೂಡ ಇಡೀ ದಿನ ಆತನನ್ನ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಇವತ್ತು ಎಸ್ಐಟಿ ಮುಖ್ಯಸ್ಥ ಖುದ್ದು ಪ್ರಣಬ್ ಮೊಹಂತಿ ಅವರೇ ಈತನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ಅನಾಮಿಕ ವ್ಯಕ್ತಿಯಿಂದ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಹಾಗೇನೆ ಇವತ್ತೇನಾದ್ರೂ ಇನ್ನಷ್ಟು ಸತ್ಯ ಹೊರಬರಬಹುದಾ? ಸ್ಥಳ ಮಾಹಿತಿಗೆ ಯಾವಾಗ ಹೋಗ್ತಾರೆ? ಸತತ 3 ಗಂಟೆಯಿಂದ ನಿಗೂಢ ವ್ಯಕ್ತಿಯ ವಿಚಾರಣೆ ನಡೀತಾ ಇದೆ. ನಿನ್ನೆ ಅಧಿಕಾರಿ ಅನುಚೇತ್ ಅವರು ಈ ಅನಾಮಿಕ ವ್ಯಕ್ತಿಯನ್ನ ವಿಚಾರಣೆಗೆ ಒಳಪಡಿಸಿದ್ರು. ಇವತ್ತು ಪ್ರಣಬ್ ಮೊಹಂತಿ ಅವರೇ ಡ್ರಿಲ್ ನಡೆಸ್ತಾ ಇದ್ದಾರೆ. ಎಸ್ಐಟಿ ವಿಚಾರಣೆಯಲ್ಲಿ ಹಲವು ವಿಚಾರಗಳು ಬಯಲಿಗೆ ಬರ್ತಾ ಇದೆ. ತಲೆಬುರುಡೆ ಬಗ್ಗೆ ಮಹತ್ವದ ಹೇಳಿಕೆಗಳು, ಮಾಹಿತಿಯನ್ನ ನೀಡಿದ್ದಾನೆ ದೂರುದಾರ ಅಂತ ಹೇಳಲಾಗಿದೆ. ಹೀಗಾಗಿ ಇಂದು ಸ್ವತಃ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಅವರೇ ಕೂತು ವಿಚಾರಣೆ ನಡೆಸ್ತಾ ಇದ್ದಾರೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ತಾನು ಹೂತಿಟ್ಟಿದ್ದೀನಿ. ಕಳೆದ 10 ವರ್ಷಗಳಿಂದ, ಇನ್ಫ್ಯಾಕ್ಟ್ 1995ರಿಂದ ತಾನಲ್ಲಿ ಕೆಲಸ ಮಾಡ್ತಾ ಇದ್ದೆ ಮತ್ತು ಆ ಸಂದರ್ಭದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅನ್ನುವಂಥದ್ದು ಆತ ಕೊಟ್ಟಿರ್ತಕ್ಕಂಥ ದೂರು. ಆ ಹೇಳಿಕೆಯಲ್ಲಿ ಆತ ಸಾಕಷ್ಟು ನಿಗೂಢ ವಿಚಾರಗಳನ್ನ ಮೆನ್ಷನ್ ಮಾಡಿದ್ದ, ಉಲ್ಲೇಖ ಮಾಡಿದ್ದ. ಇದೀಗ ಆ ವ್ಯಕ್ತಿಯನ್ನ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ವಿಚಾರಣೆ ನಡೆಸ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಇಡೀ ರಾಜ್ಯವನ್ನೇ ಒಂದು ರೀತಿಯಲ್ಲಿ ಆತಂಕಕ್ಕೆ ಮತ್ತು ತಲ್ಲಣಕ್ಕೆ ಈಡು ಮಾಡಿದ್ದಂತಹ ಒಂದು ಪ್ರಕರಣ ಇದು. ಧರ್ಮಸ್ಥಳದಲ್ಲಿ ಇಂಥ ಘಟನೆ ನಡೆದಿದೆಯಾ, ಹೌದಾ, ಇದು ನಿಜ ಇರಬಹುದಾ ಅಂತ ಜನರಿಗೆ ಒಂದು ರೀತಿಯಲ್ಲಿ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದ್ದಂತಹ ಘಟನೆ. ಸೊ ಈಗ ಆ ದೂರುದಾರನ ವಿಚಾರಣೆ ನಡೀತಾ ಇದೆ. ಎಸ್ಐಟಿ ಕಡೆಯಿಂದ ಸ್ವತಃ ಪ್ರಣಬ್ ಮೊಹಂತಿ ಅವರೇ ಈ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಯಾವ ದಿಕ್ಕಿನಲ್ಲಿ ವಿಚಾರಣೆ ಸಾಗಿದೆ ಅಂತ ಅನ್ಸುತ್ತೆ? ನಿನ್ನೆಯಿಂದ ಈ ಕುರಿತಾಗಿ ಏನು ಅಪ್ಡೇಟ್ ಇದೆ ದಿನೇಶ್? ಹೌದು ಶ್ರೀಲಕ್ಷ್ಮಿ, ಏನು ದೂರುದಾರ ವ್ಯಕ್ತಿ ಏನಿದ್ದೇನೆ ಆತನ ವಿಚಾರಣೆ ಈಗಾಗಲೇ ಮುಂದುವರೆದಿರುವಂಥದ್ದು. ಸುಮಾರು 1 ಗಂಟೆ ಹಿಂದೆ ಪ್ರಣಬ್ ಮೊಹಂತಿ ಅವರು ಈ ಒಂದು SIT ಕಚೇರಿಗೆ ಆಗಮಿಸಿದ್ರು. ಆ ಬಳಿಕ ಸತತವಾಗಿ ಆತನ ನಾವು ವಿಚಾರಣೆ ಮಾಡ್ತಾ ಇರುವಂಥದ್ದು. ಒಂದಷ್ಟು ಹೇಳಿಕೆಗಳನ್ನು ಕೂಡ ಆತನಿಂದ ಪಡೆದುಕೊಳ್ತಾ ಇರುವಂಥದ್ದು. ಹಂತ ಹಂತವಾಗಿ ಆತನನ್ನು ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಅಂದರೆ ಆತನ ವಿಚಾರಣೆ ನಿನ್ನೆಯಿಂದಲೂ ಕೂಡ ಸಾಗ್ತಾ ಇತ್ತು. ನಿನ್ನೆ ಸುಮಾರು 8 ಗಂಟೆಗಳ ಕಾಲ ನಿರಂತರವಾಗಿ ವಿಚಾರಣೆ ನಡೆಸಿದ್ರು SIT ಅಧಿಕಾರಿಗಳು. ಜಿತೇಂದ್ರ ದಯಾಮ ಹಾಗೂ ಅನುಚೇತ್ ಅವರು ಆತನನ್ನು ವಿಚಾರಣೆಗೆ ಒಳಪಡಿಸಿದ್ರು. ಆತನನ್ನು ವಿಚಾರಣೆಗೆ ಒಳಪಡಿಸಿ ಆತನಿಂದ ಹೆಚ್ಚಿನ ಮಾಹಿತಿಗಳನ್ನು ಪಡೆದುಕೊಂಡಿದ್ರು. ಬಳಿಕ ಇವತ್ತು ವಿಚಾರಣೆ ಅನ್ನುವಂಥದ್ದು ಮುಂದುವರೆದಿರುವಂಥದ್ದು. ಸುಮಾರು 10 ಹೊತ್ತಿಗೆ ಆತ SIT ಕಚೇರಿಗೆ ಬಂದಿರುವಂಥದ್ದು. ಆ ಬಳಿಕ 11 ಗಂಟೆಯಿಂದಲೇ ಆತನ ವಿಚಾರಣೆ ಮುಂದುವರೆದಿರುವಂಥದ್ದು. ಆರಂಭದಲ್ಲಿ SIT ಅಧಿಕಾರಿಗಳು ಮಾಡಿದ್ರೆ, ಆ ಬಳಿಕ SIT ಮುಖ್ಯಸ್ಥರಾದಂತಹ ಪ್ರಣಬ್ ಮೊಹಂತಿ ಅವರೇ ಬಂದು ಈ ಒಂದು ವಿಚಾರಣೆಯನ್ನು ಮುಂದುವರಿಸಿರುವಂಥದ್ದು. ಅವರು ಬಹಳಷ್ಟು ಪ್ರಮುಖವಾದಂತಹ ಪ್ರಶ್ನೆಯನ್ನು ಆತನ ಮುಂದೆ ಇಡ್ತಾರೆ. ಅಂದರೆ ಇವತ್ತಿನ ಪ್ರಶ್ನೆ ಅನ್ನುವಂಥದ್ದು ಬಹಳಷ್ಟು ಪ್ರಮುಖ ಆಗುತ್ತೆ. ಇವತ್ತಿನ ವಿಚಾರಣೆ ಅನ್ನುವಂಥದ್ದು ಈ ಒಂದು ಪ್ರಕರಣದ ಪ್ರಮುಖ ಘಟ್ಟ ಅಂತಲೇ ಹೇಳ್ಬೋದು. ಅಂದರೆ ಆತ ಈ ಹಿಂದೆ ಸಾಕಷ್ಟು ಹೇಳಿಕೆಗಳನ್ನು ನೀಡಿದ್ದ. ಅಂದರೆ ಒಮ್ಮೆ ಕೋರ್ಟ್ನಲ್ಲಿ ಆತನ ಹೇಳಿಕೆ ದಾಖಲಿಸಿಕೊಳ್ಳಲಾಗಿತ್ತು. ಆ ಬಳಿಕ ಠಾಣಾಧಿಕಾರಿಯ ಮುಂದೆ ಕೂಡ ತನ್ನ ಹೇಳಿಕೆಯನ್ನು ನೀಡಿದ್ದ. ನಂತರ ನಿನ್ನೆ ಸತತ 8 ಗಂಟೆಗಳ ಕಾಲ ನಿರಂತರವಾಗಿ ತನ್ನ ಹೇಳಿಕೆಯನ್ನು ನೀಡಿದ್ದ. ಆತನ ವಿಚಾರಣೆ ಕೂಡ ನಡೆದಿತ್ತು. ಆ ಬಳಿಕ ಯಾವತ್ತು ಬಂದು ಮತ್ತೆ ವಿಚಾರಣೆಯಲ್ಲಿ ಆತ ಪಾಲ್ಗೊಂಡಿರುವಂಥದ್ದು. ಯಾವತ್ತು ಮತ್ತಷ್ಟು ವಿಚಾರಗಳನ್ನು ಆತ SIT ಮುಖ್ಯಸ್ಥರಾದಂಥ ಪ್ರಣಬ್ ಮೊಹಂತಿ ಅವರ ಮುಂದೆ ಹೇಳಿರುವಂಥದ್ದು. ಪ್ರಮುಖವಾಗಿ ನಿನ್ನೆಯ ಹೇಳಿಕೆ ಬಹಳಷ್ಟು ಗಂಭೀರವಾಗಿತ್ತು. ಅಂದರೆ ನಿನ್ನೆ ನಿಖರವಾಗಿ ಆ ಒಂದು ಶವಗಳನ್ನು ಹೂತಿಟ್ಟಂತಹ ಸ್ಥಳದ ಬಗ್ಗೆ ಹೇಳದೇ ಇದ್ರೂ ಕೂಡ ಆ ಒಂದು ಕೊಲೆಗಳ ಬಗ್ಗೆ ಆತ ಹೇಳಿದ್ದ, ಅದರ ಭೀಕರತೆಯ ಬಗ್ಗೆ ನಿನ್ನೆ ಹೇಳಿಕೆ ನೀಡಿದ್ದ. ಹೀಗಾಗಿ ಆ ಒಂದು ಹೇಳಿಕೆಯನ್ನು ಆಧರಿಸಿ ಆ ಹೇಳಿಕೆಯನ್ನು ನಿನ್ನೆ ಹೇಳಿಕೆಯ ಸಾರಾಂಶವನ್ನು ನಿನ್ನೆ ಪ್ರಣಬ್ ಮೊಹಂತಿ ಅವರು ತಿಳಿದುಕೊಂಡಿದ್ರು. ಹೀಗಾಗಿ ಅವರು ಹೆಚ್ಚಿನ ಹೇಳಿಕೆಯ ಭೀಕರತೆಯನ್ನು ಅರಿತುಕೊಂಡು ಯಾವತ್ತು ಅವರು ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಅಂದರೆ ಆ ಶವಗಳನ್ನು ಹೂತಿಟ್ಟಿದ್ದ ಅಂತ ಹೇಳೋದು ವ್ಯಕ್ತಿ ಏನಿದ್ದಾನೆ ಆತ ಒಂದಷ್ಟು ಕೊಲೆಗಳ ಭೀಕರತೆಯನ್ನು ಹೇಳಿದ್ದ. ಅಂದರೆ ಆತ ಹೂತಿಟ್ಟಂಥ ಶವಗಳೇನಿದೆ ಅದರಲ್ಲಿ ಆ ಲೈಂಗಿಕ ಆಕ್ರಮಣಕ್ಕೆ ಒಳಗಾಗಿ ಕೊಲೆಯಾದಂಥ ಮಹಿಳೆಯರಿದ್ದರು, ಜೊತೆಗೆ ಅಪ್ರಾಪ್ತ ಬಾಲಕಿಯರಿದ್ದರು, ಹದಿಹರೆಯದ ಯುವತಿಯರಿದ್ದರು. ಹೀಗೆ ಸಾಕಷ್ಟು ವಿಚಾರಗಳನ್ನು, ಅಂದರೆ ಹೆಣಗಳನ್ನು
ಹೂತಿಟ್ಟ ವಿಚಾರವಾಗಿ ಸಾಕಷ್ಟು ಗಂಭೀರವಾದಂಥ ವಿಷಯಗಳನ್ನು ನಿನ್ನೆ ಹೇಳಿದ್ದ. ಅದರಲ್ಲೂ ಕೂಡ ಭಾಳಷ್ಟು ಅಂದರೆ ಕೊಲೆ ಯಾವ ರೀತಿಯಾದಂಥ ತೀವ್ರತೆಯಾಗಿತ್ತು ಅಂದರೆ ಬೇರೆ ಬೇರೆ ರೀತಿಯಾಗಿ ಅವರ ಆ ಒಂದು ಕೊಲೆಯನ್ನು ಮಾಡಲಾಗಿತ್ತು. ಅದರ ಕುರಿತು ನಿನ್ನೆ ಹೇಳಿದ್ದ. ಅದರ ಹೇಳಿಕೆ ಏನಿದೆ ಅದು ಭಾಳಷ್ಟು ಗಂಭೀರ ಸ್ವರೂಪದ ಆರೋಪ ಆಗಿತ್ತು. ಹೀಗಾಗಿ ಅದರ ಬಗ್ಗೆ ಮತ್ತಷ್ಟು ತನಿಖೆ ಮಾಡೋದಕ್ಕೆ ಇವತ್ತು ಪ್ರಣಬ್ ಮೊಹಂತಿ ಅವರೇ ಸದ್ಯ ಮಂಗಳೂರಿಗೆ ಬಂದಿರುವಂಥದ್ದು. ಮಂಗಳೂರಿನ SIT ಕಚೇರಿಯಲ್ಲಿ ಅವರು ವಿಚಾರಣೆಯನ್ನು ಮುಂದುವರಿಸಿರುವಂಥದ್ದು. ಇವತ್ತು ಆತ ಮತ್ತಷ್ಟು ನಿಗೂಢವಾದಂಥ ವಿಷಯಗಳನ್ನು ಹೊರಕ್ಕೆ ಹಾಕುವಂಥ ಸಾಧ್ಯತೆಗಳು ಕೂಡ ಇದೆ. ಅಂದರೆ SIT ಮುಖ್ಯಸ್ಥರಾದಂಥ ಪ್ರಣಬ್ ಮೊಹಂತಿ ಅವರ ಮುಂದೆ ಆತ ನೀಡುವಂಥ ಹೇಳಿಕೆ ಏನಿದೆ ಅದು ಪ್ರಮುಖವಾಗಿರುತ್ತೆ. ಆತ ಹೇಳುವಂಥ ಸತ್ಯಗಳೇನಿದೆ ಅದು ಬಹಳಷ್ಟು ಮುಖ್ಯ ಆಗುತ್ತೆ. ಇದು ಪ್ರಕರಣದ ಮುಂದಿನ ತನಿಖೆಗೆ ಬಹಳಷ್ಟು ಪೂರಕ ಆಗಿರುತ್ತೆ. ಹೀಗಾಗಿ ಆತ ಇವತ್ತು ಮಹತ್ವದ ಒಂದಷ್ಟು ಹೇಳಿಕೆಗಳನ್ನು ನೀಡುವಂಥ ಸಾಧ್ಯತೆಗಳು ಇರುವಂಥದ್ದು. ಯಾಕಂದರೆ ನಿನ್ನೆ ಸಾಕಷ್ಟು ಹೇಳಿಕೆ ನೀಡಿದ್ದಾನೆ, ಆದರೆ ಕೆಲವೊಂದಷ್ಟು ಹೇಳಿಕೆಯ ಗೌಪ್ಯತೆಯನ್ನು ಕಾಪಾಡಿಕೊಂಡಿದ್ದಾನೆ. ಮೊನ್ನೆ ನ್ಯಾಯಾಲಯದ ಮುಂದೆ ಕೂಡ ಸಾಕಷ್ಟು ಹೇಳಿಕೆ ಹೇಳಿದರೂ ಕೂಡ ಅಲ್ಲೂ ಕೂಡ ಗೌಪ್ಯತೆ ಇತ್ತು. ಮತ್ತು ನಿನ್ನೆ ವಿಚಾರಣೆಯಲ್ಲೂ ಕೂಡ ಸಾಕಷ್ಟು ಅಂದರೆ ಹೇಳಿಕೆ ನೀಡಿದರೂ ಕೂಡ ಒಂದಷ್ಟು ವಿಚಾರಗಳನ್ನು ಗೌಪ್ಯವಾಗಿ ಇರಿಸಿದ್ದ. ಅದನ್ನು ಇವತ್ತು SIT ಮುಖ್ಯಸ್ಥರಾದಂಥ ಪ್ರಣಬ್ ಮೊಹಂತಿ ಅವರ ಎದುರು ಹೇಳುವಂಥ ಸಾಧ್ಯತೆ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ನಿನ್ನೆ ಹೇಳಿಕೆ ನೀಡಿದ್ದ ಅಂದರೆ ಒಂದಷ್ಟು ಕೊಲೆಯ ಭೀಕರತೆಯನ್ನು ನಿನ್ನೆ SIT ಮುಂದೆ ತಿಳಿಸಿದ್ದ. ಅದರ ಭೀಕರತೆಯ ಬಗ್ಗೆ SIT ಅಧಿಕಾರಿಗಳು ನಿನ್ನೆ ಪ್ರಣಬ್ ಮೊಹಂತಿ ಅವರಿಗೆ ಹೇಳಿದ್ರು. ಹೀಗಾಗಿ ಅದರ ಆಧಾರದಲ್ಲೂ ಕೂಡ ಒಂದಷ್ಟು ಕ್ವಶನ್ ಇರುವಂಥದ್ದು. ಕ್ವಶನ್ ಅಂದರೆ ಅದರ ಆಧಾರದಲ್ಲಿ ಆತನಿಗೆ ಪ್ರಶ್ನೆ ಹಾಕಿ ಅದರಿಂದ ಒಂದಷ್ಟು ಉತ್ತರಗಳನ್ನು ಪಡೆದುಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ. ಮತ್ತೆ ಮುಂದಿನ ಹಂತದಲ್ಲಿ ಮುಂದಿನ ಕೆಲವೊಂದು ತನಿಖೆಗಳನ್ನು ಕೂಡ ಮುಂದುವರಿಸಲಿರುವಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು. ಇನ್ನು ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ನಿಗೂಢ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸತತ 3 ಗಂಟೆಯಿಂದ ಆ ಅನಾಮಿಕ ವ್ಯಕ್ತಿ ದೂರುದಾರ ಏನಿದ್ದಾನೆ ಆತನನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ನಿನ್ನೆ ಕೂಡ ಇಡೀ ದಿನ ಆತನನ್ನ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಇವತ್ತು SIT ಮುಖ್ಯಸ್ಥ ಖುದ್ದು ಪ್ರಣಬ್ ಮೊಹಂತಿ ಅವರೇ ಈತನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ಅನಾಮಿಕ ವ್ಯಕ್ತಿಯಿಂದ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಹಾಗೇನೆ ಇವತ್ತೇನಾದರೂ ಇನ್ನಷ್ಟು ಸತ್ಯ ಹೊರಬರಬಹುದಾ? ಸ್ಥಳ ಮಾಹಿತಿಗೆ ಯಾವಾಗ ಹೋಗ್ತಾರೆ? ಸತತ 3 ಗಂಟೆಯಿಂದ ನಿಗೂಢ ವ್ಯಕ್ತಿಯ ವಿಚಾರಣೆ ನಡೀತಾ ಇದೆ. ನಿನ್ನೆ ಅಧಿಕಾರಿ ಅನುಚೇತ್ ಅವರು ಈ ಅನಾಮಿಕ ವ್ಯಕ್ತಿಯನ್ನ ವಿಚಾರಣೆಗೆ ಒಳಪಡಿಸಿದ್ರು. ಇವತ್ತು ಪ್ರಣಬ್ ಮೊಹಂತಿ ಅವರೇ ಡ್ರಿಲ್ ನಡೆಸ್ತಾ ಇದ್ದಾರೆ. SIT ವಿಚಾರಣೆಯಲ್ಲಿ ಹಲವು ವಿಚಾರಗಳು ಬಯಲಿಗೆ ಬರ್ತಾ ಇದೆ. ತಲೆಬುರುಡೆ ಬಗ್ಗೆ ಮಹತ್ವದ ಹೇಳಿಕೆಗಳು ಮಾಹಿತಿಯನ್ನ ನೀಡಿದ್ದಾನೆ ದೂರುದಾರ ಅಂತ ಹೇಳಲಾಗಿದೆ. ಹೀಗಾಗಿ ಇಂದು ಸ್ವತಃ SIT ಮುಖ್ಯಸ್ಥ ಪ್ರಣಬ್ ಮೊಹಂತಿ ಅವರೇ ಕೂತು ವಿಚಾರಣೆ ನಡೆಸ್ತಾ ಇದ್ದಾರೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ತಾನು ಹೂತಿಟ್ಟಿದ್ದೀನಿ. ಕಳೆದ 10 ವರ್ಷಗಳಿಂದನೂ ಇನ್ಫ್ಯಾಕ್ಟ್ 1995ರಿಂದ ತಾನಲ್ಲಿ ಕೆಲಸ ಮಾಡ್ತಾ ಇದ್ದೆ ಮತ್ತು ಆ ಸಂದರ್ಭದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅನ್ನುವಂಥದ್ದು ಆತ ಕೊಟ್ಟಿರ್ತಕ್ಕಂಥ ದೂರು. ಆ ಹೇಳಿಕೆಯಲ್ಲಿ ಆತ ಸಾಕಷ್ಟು ನಿಗೂಢ ವಿಚಾರಗಳನ್ನ ಮೆನ್ಷನ್ ಮಾಡಿದ್ದ, ಉಲ್ಲೇಖ ಮಾಡಿದ್ದ. ಇದೀಗ ಆ ವ್ಯಕ್ತಿಯನ್ನ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ವಿಚಾರಣೆ ನಡೆಸ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಇಡೀ ರಾಜ್ಯವನ್ನೇ ಒಂದು ರೀತಿಯಲ್ಲಿ ಆತಂಕಕ್ಕೆ ಮತ್ತು ತಲ್ಲಣಕ್ಕೆ ಈಡು ಮಾಡಿದ್ದಂತಹ ಒಂದು ಪ್ರಕರಣ ಇದು. ಧರ್ಮಸ್ಥಳದಲ್ಲಿ ಇಂಥ ಘಟನೆ ನಡೆದಿದೆಯಾ, ಹೌದಾ, ಇದು ನಿಜ ಇರಬಹುದಾ ಅಂತ ಜನರಿಗೆ ಒಂದು ರೀತಿಯಲ್ಲಿ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದ್ದಂತಹ ಘಟನೆ. ಸೊ ಈಗ ಆ ದೂರುದಾರನ ವಿಚಾರಣೆ ನಡೀತಾ ಇದೆ. SIT ಕಡೆಯಿಂದ ಸ್ವತಃ ಪ್ರಣಬ್ ಮೊಹಂತಿ ಅವರೇ ಈ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಯಾವ ದಿಕ್ಕಿನಲ್ಲಿ ವಿಚಾರಣೆ ಸಾಗಿದೆ ಅಂತ ಅನ್ಸುತ್ತೆ? ನಿನ್ನೆಯಿಂದ ಈ ಕುರಿತಾಗಿ ಏನು ಅಪ್ಡೇಟ್ ಇದೆ ದಿನೇಶ್? ಹೌದು ಶ್ರೀಲಕ್ಷ್ಮಿ, ಏನು ದೂರುದಾರ ವ್ಯಕ್ತಿ ಏನಿದ್ದಾನೆ ಆತನ ವಿಚಾರಣೆ ಈಗಾಗಲೇ ಮುಂದುವರೆದಿರುವಂಥದ್ದು. ಸುಮಾರು 1 ಗಂಟೆ ಹಿಂದೆ ಪ್ರಣಬ್ ಮೊಹಂತಿ ಅವರು ಈ ಒಂದು SIT ಕಚೇರಿಗೆ ಆಗಮಿಸಿದ್ರು. ಆ ಬಳಿಕ ಸತತವಾಗಿ ಆತನ ನಾವು ವಿಚಾರಣೆ ಮಾಡ್ತಾ ಇರುವಂಥದ್ದು. ಒಂದಷ್ಟು ಹೇಳಿಕೆಗಳನ್ನು ಕೂಡ ಆತನಿಂದ ಪಡೆದುಕೊಳ್ತಾ ಇರುವಂಥದ್ದು. ಹಂತವಾಗಿ ಆತನನ್ನು ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಅಂದರೆ ಆತನ ವಿಚಾರಣೆ ನಿನ್ನೆಯಿಂದಲೂ ಕೂಡ ಸಾಗ್ತಾ ಇತ್ತು. ನಿನ್ನೆ ಸುಮಾರು 8 ಗಂಟೆಗಳ ಕಾಲ ನಿರಂತರವಾಗಿ ವಿಚಾರಣೆ ನಡೆಸಿದ್ರು SIT ಅಧಿಕಾರಿಗಳು. ಜಿತೇಂದ್ರ ದಯಾಮ ಹಾಗೂ
ಹಾಗೂ ಅನುಚೇತ್ ಅವರು ಆತನನ್ನು ವಿಚಾರಣೆಗೆ ಒಳಪಡಿಸಿದ್ರು. ಆತನನ್ನು ವಿಚಾರಣೆಗೆ ಒಳಪಡಿಸಿ ಆತನಿಂದ ಹೆಚ್ಚಿನ ಮಾಹಿತಿಗಳನ್ನು ಪಡೆದುಕೊಂಡಿದ್ರು. ಬಳಿಕ ಇವತ್ತು ವಿಚಾರಣೆ ಅನ್ನುವಂಥದ್ದು ಮುಂದುವರೆದಿರುವಂಥದ್ದು. ಸುಮಾರು 10 ಕಾಲು ಹೊತ್ತಿಗೆ ಆತ SIT ಕಚೇರಿಗೆ ಬಂದಿರುವಂಥದ್ದು. ಆ ಬಳಿಕ 11 ಗಂಟೆಯಿಂದಲೇ ಆತನ ವಿಚಾರಣೆ ಮುಂದುವರೆದಿರುವಂಥದ್ದು. ಆರಂಭದಲ್ಲಿ SIT ಅಧಿಕಾರಿಗಳು ಮಾಡಿದ್ರೆ, ಆ ಬಳಿಕ ಏನು SIT ಮುಖ್ಯಸ್ಥರಾದಂಥ ಪ್ರಣವ್ ಮೊಹಂತಿ ಅವರೇ ಬಂದು ಈ ಒಂದು ವಿಚಾರಣೆಯನ್ನು ಮುಂದುವರಿಸಿರುವಂಥದ್ದು. ಅವರು ಬಹಳಷ್ಟು ಪ್ರಮುಖವಾದಂಥ ಪ್ರಶ್ನೆಯನ್ನು ಆತನ ಮುಂದೆ ಇಡ್ತಾರೆ. ಅಂದರೆ ಇವತ್ತಿನ ಪ್ರಶ್ನೆ ಅನ್ನುವಂಥದ್ದು ಬಹಳಷ್ಟು ಪ್ರಮುಖ ಆಗುತ್ತೆ. ಇವತ್ತಿನ ವಿಚಾರಣೆ ಅನ್ನುವಂಥದ್ದು ಈ ಒಂದು ಪ್ರಕರಣದ ಪ್ರಮುಖ ಘಟ್ಟ ಅಂತಲೇ ಹೇಳ್ಬೋದು. ಅಂದರೆ ಆತ ಈ ಹಿಂದೆ ಸಾಕಷ್ಟು ಹೇಳಿಕೆಗಳನ್ನು ನೀಡಿದ್ದ. ಅಂದರೆ ಒಮ್ಮೆ ಕೋರ್ಟ್ನಲ್ಲಿ ಆತನ ಹೇಳಿಕೆ ದಾಖಲಿಸಿಕೊಳ್ಳಲಾಗಿತ್ತು. ಆ ಬಳಿಕ ಠಾಣಾಧಿಕಾರಿಯ ಮುಂದೆ ಕೂಡ ತನ್ನ ಹೇಳಿಕೆಯನ್ನು ನೀಡಿದ್ದ. ನಂತರ ನಿನ್ನೆ ಸತತ 8 ಗಂಟೆಗಳ ಕಾಲ ನಿರಂತರವಾಗಿ ತನ್ನ ಹೇಳಿಕೆಯನ್ನು ನೀಡಿದ್ದ. ಆತನ ವಿಚಾರಣೆ ಕೂಡ ನಡೆದಿತ್ತು. ಆ ಬಳಿಕ ಯಾವತ್ತು ಬಂದು ಮತ್ತೆ ವಿಚಾರಣೆಯಲ್ಲಿ ಆತ ಪಾಲ್ಗೊಂಡಿರುವಂಥದ್ದು. ಯಾವತ್ತು ಮತ್ತಷ್ಟು ವಿಚಾರಗಳನ್ನು ಆತ SIT ಮುಖ್ಯಸ್ಥರಾದಂಥ ಪ್ರಣವ್ ಮೊಹಂತಿ ಅವರ ಮುಂದೆ ಹೇಳಿರುವಂಥದ್ದು. ಪ್ರಮುಖವಾಗಿ ನಿನ್ನೆಯ ಹೇಳಿಕೆ ಬಹಳಷ್ಟು ಗಂಭೀರವಾಗಿತ್ತು. ಅಂದರೆ ನಿನ್ನೆ ನಿಖರವಾಗಿ ಆ ಒಂದು ಶವಗಳನ್ನು ಹೂತಿಟ್ಟಂಥ ಸ್ಥಳದ ಬಗ್ಗೆ ಹೇಳದೇ ಇದ್ದರೂ ಕೂಡ ಆ ಒಂದು ಕೊಲೆಗಳ ಬಗ್ಗೆ ಆತ ಹೇಳಿದ್ದ, ಅದರ ಭೀಕರತೆಯ ಬಗ್ಗೆ ನಿನ್ನೆ ಹೇಳಿಕೆ ನೀಡಿದ್ದ. ಹೀಗಾಗಿ ಆ ಒಂದು ಹೇಳಿಕೆಯನ್ನು ಆಧರಿಸಿ ಆ ಹೇಳಿಕೆಯನ್ನು ನಿನ್ನೆ ಹೇಳಿಕೆಯ ಸಾರಾಂಶವನ್ನು ನಿನ್ನೆ ಪ್ರಣವ್ ಮೊಹಂತಿ ಅವರು ತಿಳಿದುಕೊಂಡಿದ್ರು. ಹೀಗಾಗಿ ಅವರು ಹೆಚ್ಚಿನ ಅಂದರೆ ಹೇಳಿಕೆಯ ಭೀಕರತೆಯನ್ನು ಅರಿತುಕೊಂಡು ಯಾವತ್ತು ಅವರು ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಅಂದರೆ ಆ ಶವಗಳನ್ನು ಹೂತಿಟ್ಟಿದ್ದ ಅಂತ ಹೇಳೋದು ವ್ಯಕ್ತಿ ಏನಿದ್ದಾನೆ ಆತ ಒಂದಷ್ಟು ಕೊಲೆಗಳ ಭೀಕರತೆಯನ್ನು ಹೇಳಿದ್ದ. ಅಂದರೆ ಆತ ಹೂತಿಟ್ಟಂಥ ಶವಗಳೇನಿದೆ ಅದರಲ್ಲಿ ಆ ಲೈಂಗಿಕ ಆಕ್ರಮಣಕ್ಕೆ ಒಳಗಾಗಿ ಕೊಲೆಯಾದಂಥ ಮಹಿಳೆಯರಿದ್ದರು, ಜೊತೆಗೆ ಅಪ್ರಾಪ್ತ ಬಾಲಕಿಯರಿದ್ದರು, ಹದಿಹರೆಯದ ಯುವತಿಯರಿದ್ದರು. ಹೀಗೆ ಸಾಕಷ್ಟು ವಿಚಾರಗಳನ್ನು ಅಂದರೆ ಹೆಣಗಳನ್ನು ಹೂತಿಟ್ಟ ವಿಚಾರವಾಗಿ ಸಾಕಷ್ಟು ಗಂಭೀರವಾದಂಥ ವಿಷಯಗಳನ್ನು ನಿನ್ನೆ ಹೇಳಿದ್ದ. ಅದರಲ್ಲೂ ಕೂಡ ಭಾಳಷ್ಟು ಅಂದರೆ ಕೊಲೆ ಯಾವ ರೀತಿಯಾದಂಥ ತೀವ್ರತೆಯಾಗಿತ್ತು ಅಂದರೆ ಬೇರೆ ಬೇರೆ ರೀತಿಯಾಗಿ ಅವರ ಆ ಒಂದು ಕೊಲೆಯನ್ನು ಮಾಡಲಾಗಿತ್ತು. ಅದರ ಕುರಿತು ನಿನ್ನೆ ಹೇಳಿದ್ದ. ಅದರ ಹೇಳಿಕೆ ಏನಿದೆ ಅದು ಭಾಳಷ್ಟು ಗಂಭೀರ ಸ್ವರೂಪದ ಆರೋಪ ಆಗಿತ್ತು. ಹೀಗಾಗಿ ಅದರ ಬಗ್ಗೆ ಮತ್ತಷ್ಟು ತನಿಖೆ ಮಾಡೋದಕ್ಕೆ ಇವತ್ತು ಪ್ರಣವ್ ಮೊಹಂತಿ ಅವರೇ ಸದ್ಯ ಮಂಗಳೂರಿಗೆ ಬಂದಿರುವಂಥದ್ದು. ಮಂಗಳೂರಿನ SIT ಕಚೇರಿಯಲ್ಲಿ ಅವರು ವಿಚಾರಣೆಯನ್ನು ಮುಂದುವರಿಸಿರುವಂಥದ್ದು. ಇವತ್ತು ಆತ ಮತ್ತಷ್ಟು ನಿಗೂಢವಾದಂಥ ವಿಷಯಗಳನ್ನು ಹೊರಕ್ಕೆ ಹಾಕುವಂಥ ಸಾಧ್ಯತೆಗಳು ಕೂಡ ಇದೆ. ಅಂದರೆ SIT ಮುಖ್ಯಸ್ಥರಾದಂಥ ಪ್ರಣವ್ ಮೊಹಂತಿ ಅವರ ಮುಂದೆ ಆತ ನೀಡುವಂಥ ಹೇಳಿಕೆ ಏನಿದೆ ಅದು ಪ್ರಮುಖವಾಗಿರುತ್ತೆ. ಆತ ಹೇಳುವಂಥ ಸತ್ಯಗಳೇನಿದೆ ಅದು ಬಹಳಷ್ಟು ಮುಖ್ಯ ಆಗುತ್ತೆ. ಇದು ಪ್ರಕರಣದ ಮುಂದಿನ ತನಿಖೆಗೆ ಬಹಳಷ್ಟು ಪೂರಕ ಆಗಿರುತ್ತೆ. ಹೀಗಾಗಿ ಆತ ಇವತ್ತು ಮಹತ್ವದ ಒಂದಷ್ಟು ಹೇಳಿಕೆಗಳನ್ನು ನೀಡುವಂಥ ಸಾಧ್ಯತೆಗಳು ಇರುವಂಥದ್ದು. ಯಾಕಂದರೆ ನಿನ್ನೆ ಸಾಕಷ್ಟು ಹೇಳಿಕೆ ನೀಡಿದ್ದಾನೆ, ಆದರೆ ಕೆಲವೊಂದಷ್ಟು ಹೇಳಿಕೆಯ ಗೌಪ್ಯತೆಯನ್ನು ಕಾಪಾಡಿಕೊಂಡಿದ್ದಾನೆ. ಮೊನ್ನೆ ನ್ಯಾಯಾಲಯದ ಮುಂದೆ ಕೂಡ ಸಾಕಷ್ಟು ಹೇಳಿಕೆ ಹೇಳಿದರೂ ಕೂಡ ಅಲ್ಲೂ ಕೂಡ ಗೌಪ್ಯತೆ ಇತ್ತು. ಮತ್ತು ನಿನ್ನೆ ವಿಚಾರಣೆಯಲ್ಲೂ ಕೂಡ ಸಾಕಷ್ಟು ಅಂದರೆ ಹೇಳಿಕೆ ನೀಡಿದರೂ ಕೂಡ ಒಂದಷ್ಟು ವಿಚಾರಗಳನ್ನು ಗೌಪ್ಯವಾಗಿ ಇರಿಸಿದ್ದ. ಅದನ್ನು ಇವತ್ತು SIT ಮುಖ್ಯಸ್ಥರಾದಂಥ ಪ್ರಣವ್ ಮೊಹಂತಿ ಅವರ ಎದುರು ಹೇಳುವಂಥ ಸಾಧ್ಯತೆ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ನಿನ್ನೆ ಹೇಳಿಕೆ ನೀಡಿದ್ದ ಅಂದರೆ ಒಂದಷ್ಟು ಕೊಲೆಯ ಭೀಕರತೆಯನ್ನು ನಿನ್ನೆ SIT ಮುಂದೆ ತಿಳಿಸಿದ್ದ. ಅದರ ಭೀಕರತೆಯ ಬಗ್ಗೆ SIT ಅಧಿಕಾರಿಗಳು ನಿನ್ನೆ ಪ್ರಣವ್ ಮೊಹಂತಿ ಅವರಿಗೆ ಹೇಳಿದ್ರು. ಹೀಗಾಗಿ ಅದರ ಆಧಾರದಲ್ಲೂ ಕೂಡ ಒಂದಷ್ಟು ಕ್ವಶನ್ ಇರುವಂಥದ್ದು. ಕ್ವಶನ್ ಅಂದರೆ ಅದರ ಆಧಾರದಲ್ಲಿ ಆತನಿಗೆ ಪ್ರಶ್ನೆ ಹಾಕಿ ಅದರಿಂದ ಒಂದಷ್ಟು